ಯುವರ್ ಆನರ್, ಸಾಕ್ಷ್ಯಾಧಾರಗಳ ಮೂಲಕ ಡಾಕ್ಟರ್ ಸಂಜಯ್ ನನ್ನ ಕಕ್ಷಿದಾರರಾದ ಶ್ರೀ ಲಕ್ಷ್ಮೀಪತಿ ಅವರ ನಿಯತ್ತಿನ ಸೇವಕನಾದ ದಾಮೋದರ್ನನ್ನ ಅವರ ಆಸ್ಪತ್ರೆಯಲ್ಲಿ ವಿಷ ಕುಡಿಸಿ ಕೊಲೆ ಮಾಡಿರುವುದು ಸ್ಪಷ್ಟವಾಗಿದೆ. ಇನ್ನು ರೋಗಿ ದಾಮೋದರ್ ಕುಡಿಸೋದಕ್ಕಾಗಿ ಡಾಕ್ಟರ್ ಸಂಜಯ್ ತನ್ನ ಮನೆಯಿಂದಲೇ ತನ್ನ ಔಷಧಿ ಬಾಟ್ಲಲ್ಲಿ ಇದ್ದಿದ್ದು ವಿಷ ಔಷಧಿ ಅಲ್ಲ ಅಂತ ಸರ್ಕಾರಿ ಅಧಿಕಾರಿಗಳು ಕೊಟ್ಟಿರೋ ಕೆಮಿಕಲ್ ರಿಪೋರ್ಟ್ ಸಹ ಇಲ್ಲಿವೆ. ಆದ್ರಿಂದ ಆ ಬಾಟ್ಲಲ್ಲಿ ಇರೋದು ಔಷಧಿ ಅಲ್ಲ ವಿಷಾನೇ ಅಂತ ರುಜುವಾತಾಗಿದೆ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಸದ್ಯಕ್ಕೆ ಕೇಸ್ ಯಾವ ರೂಪನಾದ್ರೂ ಪಡ್ಕೊಂಡಿರ್ಲಿ, ಮುಖ್ಯವಾಗಿ ಆ ಸತ್ತ ವ್ಯಕ್ತಿ ದಾಮೋದರ್ ಪೊಲೀಸ್ಗೆ ಅನಿವಾರ್ಯವಾಗಿ ಬೇಕಾಗಿದ್ದವನು. ಆತನ ಬಾಯಿನ ಶಾಶ್ವತವಾಗಿ ಮುಚ್ಚಾಕೋದ್ರಲ್ಲಿ, ಆ ಸಾವನ್ನ ನನ್ನ ಕಕ್ಷಿಗಾರನ ತಲೆ ಕಟ್ಟೋದ್ರಲ್ಲಿ ಕೆಲವು ಜನ ಯಶಸ್ವಿಯಾಗಿದ್ದಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ಯುವರ್ ಆನರ್, ಈಗ ನಾನು ಪ್ರೂವ್ ಮಾಡ್ಬೇಕು ಅಂತಿರೋದು ಈ ಕೊಲೆ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಅನ್ನೋದಲ್ಲ, ಈ ಕೊಲೆಗೂ ಡಾಕ್ಟರ್ ಸಂಜಯ್ಗೂ ಯಾವ ಸಂಬಂಧನೂ ಇಲ್ಲ, ಅವರು ನಿರಪರಾಧಿ ಅನ್ನೋದಷ್ಟೇ. ಅವತ್ತು ರಾತ್ರಿ ಡಾಕ್ಟರ್ ಸಂಜಯ್ ಔಷಧಿ ತಗೊಂಡು ಆಸ್ಪತ್ರೆಗೆ ಹೋಗಿದ್ದೆಷ್ಟು ನಿಜಾನೋ, ಆ ಔಷಧಿ ಕುಡಿದು 1 ನಿಮಿಷದ ನಂತರ ದಾಮೋದರ್ ಸತ್ತದ್ದು ಅಷ್ಟೇ ನಿಜ. ಆದ್ರೆ ಆ ದಾಮೋದರ್ ಸತ್ತಿದ್ದು ಈ ಡಾಕ್ಟರ್ ಸಂಜಯ್ ಕುಡಿಸಿದ ಈ ಔಷಧಿ ಬಾಟ್ಲಿಂದ ಅಲ್ಲ, ಬೇರೆ ಯಾರೋ ಮೊದಲೇ ಕುಡಿಸಿದ ಆ ವಿಷದಿಂದ. ಐ ಅಬ್ಜೆಕ್ಟ್ ಯುವರ್ ಆನರ್. ಡಾಕ್ಟರ್ ಸಂಜಯ್ ತನ್ನ ಕೈಯಾರ ಕುಡಿಸಿದ ಔಷಧಿ ಬಾಟ್ಲು ಮತ್ತು ಕೆಮಿಕಲ್ ರಿಪೋರ್ಟ್ಗಳು ಇಲ್ಲ ಇವೆ. ಆದ್ರಿಂದ ಇದು ವಿಷಾನೇ ಹೊರತು ಬೇರೆ ಆಗೋದಕ್ಕೆ ಸಾಧ್ಯ ಇಲ್ಲ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಇದೇ ಬಾಟ್ಲಿಂದ ತಾನೇ ಈ ಡಾಕ್ಟರ್ ವಿಷ ಕುಡಿಸಿದ್ದಾರೆ ಅಂತ ನೀವು ಹೇಳ್ತಾ ಇರೋದು? ಹೇಳ್ತಾ ಇಲ್ಲ, ರುಜುವಾತ್ ಆಗೋಗಿದೆ ಅಂತೀನಿ. ಇದರಲ್ಲಿ ವಿಷ ಇದೆಯಾ? 10%, ನೋ ಡೌಟ್ ಅಬೌಟ್ ಇಟ್. ಬಟ್ ಐ ಹ್ಯಾವ್ ಗಾಟ್ ಮೈ ಓನ್ ಡೌಟ್ಸ್ ಅಬೌಟ್ ಇಟ್ ಯುವರ್ ಆನರ್. ಇದರಲ್ಲಿ ವಿಷ ಇಲ್ಲ. ಒಬ್ಬ ನಿರಪರಾಧಿ ಕುತ್ತಿಗೆಗೆ ನೇಣಹಗ್ಗ ಹಾಕಬೇಕು ಅಂತ ತಯಾರಿಸಿರೋ ಈ ಕೆಮಿಕಲ್ ರಿಪೋರ್ಟ್ ಶುದ್ಧ ಸುಳ್ಳು ಅಂತ ಘಂಟಾಘೋಷವಾಗಿ ನಾನು ಹೇಳ್ತೀನಿ. ಈ ಬಾಟ್ಲಲ್ಲಿರೋದು ಕೇವಲ ಔಷಧಿನೇ ಹೊರತು ಒಂದು ತೊಟ್ಟಾದ್ರೂ ವಿಷ ಇಲ್ಲ. ಇದನ್ನು ಕುಡಿಸಿ ಯಾರನ್ನು ಕೊಲೆ ಮಾಡಕ್ಕಾಗಲ್ಲ, ಒಂದು ಜಿರಳೆ ಜೀವ ಸಹ ತೆಗಿಯಕ್ಕಾಗಲ್ಲ ಅಂತ ನಾನು ಹೇಳ್ತೀನಿ. ಮಿಸ್ಟರ್ ರವಿ, ಈ ಬಾಟ್ಲಲ್ಲಿ ಇರೋದು ವಿಷ ಅಲ್ಲ ಅಂತ ರುಜುವಾತ್ ಮಾಡೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಅಥವಾ ಆಧಾರ ಏನಾದ್ರು ಇದೆಯಾ? ಇದೆ, ಸಾಕ್ಷಿ ಆಧಾರ ಎರಡೂ ಇದೆ. ಅದು ಇನ್ಯಾರು ಅಲ್ಲ, ನಾನೇ ಯುವರ್ ಆನರ್. ಏನ್ ಮಾಡ್ತಾ ಇದ್ದೀರಾ? ಇದರಲ್ಲಿ ವಿಷ ಇಲ್ಲ, ಬರೀ ಔಷಧಿನೇ ಅನ್ನೋಕೆ ಇದನ್ನು ಕುಡಿದು ಇನ್ನೂ ಜೀವಂತವಾಗಿರೋ ನನಗಿಂತ ಇನ್ನೊಂದು ಸಾಕ್ಷಿ ಆಧಾರ ಬೇಕಾಗಿಲ್ಲ ಅನ್ಕೋತೀನಿ. ಥ್ಯಾಂಕ್ ಯು ಮಿಸ್ಟರ್ ಸೂರಿ. ಡಾಕ್ಟರ್ ಸಂಜಯ್ ದಾಮೋದರ್ನ ಕೊಲೆ ಮಾಡಿದ್ದಾರೆಂಬುದು ಸಾಬೀತಾಗಿಲ್ಲವೆಂದು ಕೋರ್ಟು ನಿರ್ಧರಿಸಿದೆ. ಸರ್ಕಾರಿ ಅಧಿಕಾರಿಗಳು ಪರಿಶೀಲಿಸಿ ಹಾಜರುಪಡಿಸಿದ ಕೆಮಿಕಲ್ ರಿಪೋರ್ಟ್ ಸಹ ಸುಳ್ಳಾಗಿರಬಹುದೆಂದು ಶಂಕಿಸಲಾಗಿದೆ. ಆದ್ದರಿಂದ ಡಾಕ್ಟರ್ ಸಂಜಯ್ ಅವರನ್ನ ಬಿಡುಗಡೆ ಮಾಡಲಾಗಿದೆ. Come on, nurse. Get everything ready. Hurry up. Sunita? Sunita, what is this? ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ಅವ್ರಿಗೇನಾದ್ರೂ ಆದ್ರೆ ನಾನು ಸತ್ತು ಹೋಗ್ತೀನಿ ಅಷ್ಟೇ. ಅವ್ರ ಸಾವಿಗೆ ಕಾರಣ ನಾನೇ. ಸುನೀತಾ, ವಾಟ್ ಇಸ್ ದಿಸ್? ಯಾಕೆ ಕೆಟ್ಟದನ್ನೆಲ್ಲ ಯೋಚನೆ ಮಾಡ್ತೀಯಾ? ನನ್ನನ್ನೇ ಸಾವಿನ ದವಡೆಯಿಂದ ಬಚಾವ್ ಮಾಡಿದವರು ಯಾಕೆ ಬಾಟ್ಲಲ್ಲಿ ವಿಷ ಕುಡಿದ್ರು? ನನಗೋಸ್ಕರ ಕೋರ್ಟ್ ಹೋಗೋಕ್ ಮುಂಚೆ ನಿಮ್ಮನ್ ಬಚಾವ್ ಮಾಡ್ತೀನಿ ಅಂತ ನನ್ ಮೇಲೆ ಆಣೆ ಮಾಡಿದ್ರು. ಅವ್ರ ಮನಸ್ಸಲ್ಲ, ನಮ್ ಪಾಲಿನ ದೇವ್ರು. ಡಾಕ್ಟರ್, ವಾಟ್ ಇಸ್ ದಿಸ್ ಡಾಕ್ಟರ್? ನಿಮ್ಮ ಕಣ್ಣಲ್ಲಿ ನೀರ? ಡೋಂಟ್ ವರಿ, ರವಿಗೆ ವಿಲ್ ಪವರ್ ಜಾಸ್ತಿ, ಅದಕ್ಕೆ ಉಳ್ಕೊಂಡ. Now he's safe. You can see for yourself. Thank you. I'm sorry, Ravi. ನನ್ನಿಂದಾಗಿ ನಿಮಗೆ ಸ್ಥಿತಿ ಬಂತು. I love you. I love you, Ravi.
ಈಗ ಸೂತ್ರ ಹರಿದ ಪಟಾನಿ ಗಾಳಿಗೆ ತೂರ್ಕೊಂಡು ಹೋಗುವಾಗ ಯಾವ ತಂತಿ ಮನೆ ಮರನೂ ತಡಿಯಲ್ಲ. ಇನ್ನು ಮೇಲೆ ನಿನ್ನ ವಾಸ ಕಾರ್ಪೊರೇಷನ್ ತೊಟ್ಟಿಲ್. ನೀನ್ ಎಲ್ಲೂ ಕೆಲಸ ಮಾಡ್ದಾಗೆ ಬಾರ್ ಅಸೋಸಿಯೇಷನ್ ನಲ್ಲಿ ಪ್ರಜಾ ತರ್ತೀನಿ. ಇಷ್ಟು ದಿವಸ ನಿಮ್ ಹತ್ರ ಜೀತದಾಳ್ತಾರೆ ದುಡ್ದಿದ್ದಕ್ಕಾದ್ರೂ ಕ್ಷಮಿಸಿ ಕರುಣೆ ತೋರಿಸಿ ಸರ್. ಎದ್ದೊಂದ್ ಸೋತೋನ್ ಸತ್ತ ಅನ್ನೋ ಮಾತು ಕೇಳಿದ್ಯಲ್ಲ, ನೀನು ಸೋತೆ ಅಂದ್ರೆ ಸತ್. ನಿನ್ನ ಹೂತಾಕೋದಷ್ಟೇ ಬಾಕಿ ಇರೋದು. ಶಂಭು ಇವನ್ನ ಚರಂಡಿಯಲ್ಲ ಸರ್ ಮಾಡಬೇಡಿ ಸರ್. ನನ್ನ ಮಕ್ಕಳೊಂದಿಗೆ ಸರ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್. ಪ್ಲೀಸ್ ಸರ್ ದಯವಿಟ್ಟು. ಆ ಬಾಟ್ಲಲ್ಲಿ ನಿಜವಾಗ್ಲೂ ವಿಷ ಇತ್ತಾ? ಐ ಸ್ವೇರ್ ಪ್ಯಾಪ್, ಬಾಟ್ಲಲ್ಲಿ ವಿಷ ಅಲ್ಲದೆ ಬೇರೆ ಏನಿರೋಕ್ಕೂ ಸಾಧ್ಯ ಇಲ್ಲ. ಹೇಗ್ ಕುಡ್ದ ಅಂತೀನಿ. ಅದರಲ್ಲಿ ವಿಷ ಇತ್ತೋ ಇಲ್ವೋ ಅಂತೂ ಸೋತ್ವಿ. ಸೋತೊಂದೇನೋ ಚರಂಡಿಗೆ ಅಷ್ಟೇ. ಈಗ ನಮ್ಮನ್ನೆಲ್ಲ ಸ್ಥಿತಿಯಪ್ಪ, ಸೀದಾ ಜೈಲ್ಗ. ಓ ಲಕ್ಷ್ಮೀಪತಿ. ಅಯ್ಯೋ, ಇನ್ನೆಲ್ ಲಕ್ಷ್ಮಿ ಇನ್ನೆಲ್ ಪತಿನಯ್ಯ. ಆ ಕಳ್ಳಿ ನಿನ್ ತಿಜೋರಿ ಸೇರಿ ಸುಖ ಪಡ್ತಾ ಇದ್ದಾಳೆ. ಉಳಿದಿರೋದು ಎರಡೇ, ಈ ಖಾಲಿಪತಿ ಜೊತೆಗಿದೊಂದು. ಅಲ್ಲಯ್ಯ, ನಾಳೆ ಆ ಚರಂಡಿಗೆ ಬಿದ್ದವನು ಎದ್ದು ಬಂದು ಜಾಡ್ಸ್ ಒದ್ದು ನಮ್ ಗುಟ್ನೆಲ್ಲ ಅರೆಸ್ಟ್ ಮಾಡಿ ಹೋಟ್ಲಲ್ಲಿ ಕಚ್ಕಚ ಅಂತ ಅಗದ್ ನುಂಗಿದ್ರೆ ನಮ್ ಗತಿ ಅದೋ ಗತಿ. ಓ ಶರಪ್, ನಿಮ್ ಕಡೆ ಯಾರು ಬೆರಳು ಮಾಡಿ ತೋರಿಸೋದಿಲ್ಲ. ಯಾಕೆ ಹೆದರ್ತೀಯ? ಆ ನರ್ಸು ವಾರ್ಡ್ ಬಾಯ್ ಪರ್ಮನೆಂಟ್ ಆಗಿ ಬಾಯ್ ಮುಚ್ಚೋ ಹಾಗೆ ನಾನು ಏರ್ಪಾಡು ಮಾಡ್ತೀನಿ. ಹಲೋ ಸರ್, ವಿಕ್ಕಿ ಅವರು 5,000 ರೂಪಾಯಿ ಕೇಳ್ತಾ ಇದ್ದಾರೆ ಸರ್. ಅಷ್ಟೇ ತಾನೆ, ಕೊಟ್ಟು ಕಳ್ಸು. ಸರ್, ಅವ್ರು ಹೋದ್ವಾರ ತಾನೆ 10,000 ತಗೊಂಡೋಗಿದ್ದಾರೆ ಸರ್. ಬೆಸ್ಟ್ ಸ್ವಾಮಿ, ಅವನು ನನ್ನ ಮಗ. ನಾನು ಗ್ರಾಚಾರ ಜೊತೆ ಆಟ ಆಡಿದ್ರೆ ಅವನು ಗಂಡಾಂತರಗಳ ಜೊತೆ ಊಟ ಮಾಡೋ ಗಂಡು. ಅವನ ಕೊಡಕ್ ನನ್ನ ಹತ್ರ ದುಡ್ಡಿದೆ, ಟೈಮ್ ಇಲ್ಲ ಸರ್. ಆದ್ರೆ ಈ ರಾಗ ಸಂಗೀತ ಅಪಸ್ವರ ನನಗೆ ಇಡಿಸಲ್ಲ. ಇಡಿಸೋದು ಒಂದೇ, ಇನ್ನ ಗುಲಾಮ್ಗಿರಿ. ಮುಚ್ಕೊಂಡು ಫೋನ್ ಕೆಳಗಡೆ. ವಿಕಿನಪ್ಪ? ಯಸ್. ಓ, ಅವನ ಮೀಟ್ ಮಾಡಿ ತುಂಬಾ ದಿನ ಆಗೋಯ್ತು. ಕಾಲೇಜಲ್ಲಿ ಸಾಕತ್ ಮಿಂಚಿನ ಸತಿ, ಹೌದಾ? ಸಿಡ್ಲಿಗೆ ಏನ್ ಕೆಲಸ? ಹೊಡೆದು ಮಿಂಚೋತ್ತಾನೆ. ಹೊಳೆಯೋ ಮಿಂಚು ಯಾವಾಗ ಎಲ್ಲಿ ಯಾರ ತಲೆ ಆರಿಸ್ಕೊಂಡು ಹೋಗುತ್ತೋ ಗೊತ್ತಾಗಲ್ಲ. ಅವನು ಹಾಗೆ, ನಾನು ಗುಡುಗು, ಅವನು ಸಿಡ್ಲು. ಇಬ್ರು ಸೇರಿದಾಗ ಸುರಿಯೋದು ಬೆಂಕಿ ಮಳೆ. ಅನ್ನುಟ್ಪಿ ವೈಫ್ ನೌಕರಿ ಮಾಡೋದ? ಇಂಪಾಸಿಬಲ್. ನೀನ್ ನನ್ನ ಮದ್ವೆ ಆದ್ಮೇಲೆ ತಾನೇ ಆ ಮಾತು. ಇನ್ನು ನೀನ್ ಓದೇ 2 ವರ್ಷ ಇದೆ. ಆದ್ರೆ ನಾನು ಆಗ್ಲೇ ನಿನ್ನ ನನ್ ಹೆಂಡತಿ ಅಂತಾನೆ ತಿಳ್ಕೊಂಡ್ಬಿಟ್ಟಿದ್ದೀನಲ್ಲ ಡಾರ್ಲಿಂಗ್. ಏನ್ ಮಾಡ್ತಿದ್ದೀರಿ ಇಲ್ಲಿ? ಹೌದು ಪ್ರೊಫೆಸರ್, ಕ್ಲಾಸ್ ರೂಮ್ ಒಂದು ಪವಿತ್ರವಾದ ಪೂಜಾ ಮಂದಿರ. ಪುಂಡ್ರು ಪೋಖ್ರಿಗಳು ಆಟ ಆಡೋ ಜಾಗ ಅಲ್ಲ. ಈ ವಿಷಯನ ನಾನು ಈಗಲೇ ಪ್ರಿನ್ಸಿಪಾಲ್ ಹೇಳ್ತೀನಿ. ಗ್ರಾಚಾರ ನೆಟ್ಗಿರೋರು ಎ ವಿಕ್ಕಿ ಜೊತೆ ದ್ವೇಷ ಕಟ್ಕೊಳ್ಳಲ್ಲ ಪ್ರೊಫೆಸರ್. ಯಾಕೆಂದ್ರೆ ಎ ವಿಕ್ಕಿ GD ಪಾಟೀಲ್ ಮಗ. ಗ್ರಹಚಾರ ಕೆಟ್ಟ ಜನ ಜೊತೆ ಆಟ ಆಡೋದೆ GD ಪಾಟೀಲ್ ವ್ಯವಹಾರ ಅಂತ ಎಲ್ರಿಗೂ ಗೊತ್ತು. ಗ್ರಹಚಾರ ಕೆಟ್ಟಿದ್ರೆ ಹೇಳಿ, ವಿಚಾರ ಮಾಡೋಣ. ಏನಂತೀರಾ? ಅರೆ, ಇದು ಗುರು ಕೊಡಕ್ಕೆ. ನಿನ್ಗೆ ಕೊಟ್ರು ಕೊಡಕ್ಕೆ. ಇದಾಳ ಒಬ್ಳು ಮೇನಕ್ಕೆ ಟಿಪ್ಸ್ ಕೊಡ್ಲು ಕೊಡಕ್ಕೆ. ಯಾರೋ ಅವಳು? ಸುನೀತಾ. ಹೋಟ್ಲು ನಿಂಗೆ ಅರ್ಜೆಂಟ್ ಆಗಿ ಕೊಡಕ್ಕೆ. ಸಂಜೆ ಪಾರ್ಟಿಗೆ ಖಂಡಿತ ಬರ್ಬೇಕಂತೆ. ನಿಮಗೋಸ್ಕರ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರ್ತಾಳಂತೆ. ಹೌದು ಗುರು, ಸಿಕ್ಕಿದೆ ಚಾನ್ಸು, ಬಿಡ್ಬೇಡ. ಆರ್ಸು ಗಾಳಿ ಪಟ್ಟಣ. ಬೆಳಗ್ಗೆ ಯಾರ ಕಾಲು ಸಿಗ್ಲಿಲ್ವಾ ನಿನಗೆ? ಬೀಳಸ್ ಮುರಿಯೋಕ್ಸು ಅಂಟಾನ. ಈತೋ ವ್ಯವಹಾರ ಗುರು, ಪ್ರೀತೋ ವಿಚಾರ. ಅದಕ್ಕೆ ನಿನ್ ಕಾಯ್ತಿದ್ ಫ್ರೀ ಅಂತ ಆಗ್ಲೇ ಮಾಡಿದ್ದೀನಿ ಪ್ರಚಾರನ. ಯಾರನ್ ಕೇಳ್ಕೊಟ್ಯಪ್ಪ ನನ್ ಡೇಟ್ನ? ನಾನ್ ಬಿಸಿ ಅಂತ ಗೊತ್ತಿಲ್ವಾ ನಿನಗೆ? ಹೈವಾನ ಹುಡುಗಿ ಕೇಳ ಕೊಡ್ತಾಳೆ ಮುತ್ನ. ಹಾಗೆ ಕೊಟ್ಬಿಟ್ಟಿಯಪ್ಪ ನಿನ್ ಡೇಟ್ನ. ತಪ್ಪು ಮಾಡ್ದೆ, ನೋಡ್ದೆ ನಿನ್ ಡೈರಿನ. ತಪ್ಪಿಗೆ ತಗೊಂಡೋಗಿ ವಾಪಸ್ ಕೊಡು ಈ ಹೂವಾನ. ನಿನಗೇನೋ ಸುಮ್ಮಾನ, ನನಗೆ ಅವಳೆ ಕೊಡ್ತಾಳಲ್ಲ ಗುರು ಪ್ರೀತಿ ಪ್ರೇಮನ. ತಪ್ಕೊಂಡು ಆಡಿದ್ರೆ ತಗೊಂಡ್ ಡೇಟ್ನ. ಲವ್ ಮಾಡೋದಕ್ಕೂ ಯೋಚನೆನೋ ಇಲ್ಲ ಹೆದರ್ಕೇನೋ? ಓ ಬೇಡಲೋ. ಯಾಕಣ್ಣ ಪಾರ್ಟಿಗೆ ಹೋಗಲ್ವಾ? ಪ್ರೀತಿಯಿಂದ ಕರೆದಿದ್ದಾರೆ, ಅವ್ರಿಗೆ ಬೇಜಾರಾಗಲ್ವಾ? ಆದ್ರೆ ನನ್ನ ಹತ್ರ ಫ್ರೀ ಡೇಟ್ಸ್ ಇಲ್ವಲ್ಲ. ಹೋಗ್ದೆ ಬೇರೆ ದಾರಿನೇ ಇಲ್ವಲ್ಲ. ಈಗ ಹೋಗ್ಲೇಬೇಕಲ್ಲಣ್ಣ. ಅಯ್ಯೋ, ಕೊಡ್ತಲ್ಲಪ್ಪ ಕೈನ. ಬೇರೆ ದಾರಿನೇ ಇಲ್ವಲ್ಲ ಇನ್ನ. ಅಮ್ಮವ್ರೆ, ರವಿ ಬ್ರಹ್ಮ ಅವರಂತ ಬಂದಿದ್ದಾರೆ. ಅವ್ರನ್ನ ಕೂತ್ಕೊಳ್ಳೋದಿಕ್ ಹೇಳು.
ನಾನು ಈಗಲೇ ಬರ್ತೀನಿ. ಸರ್, ಅಮ್ಮವ್ರು ಬರ್ತಾರಂತೆ, ತಾವು ಒಳಗಡೆ ಕುತ್ಕೊಳ್ಳಿ. ಕೂತ್ಕೊಳ್ಳಿ. ವಾಟ್ ಇಸ್ ದಿಸ್? ಬರೀ ನುಡಿಸಿ ನೀವೊಬ್ಬರೇ ಸಂತೋಷ ಪಟ್ರೆ ಹೇಗೆ? ಆ ಸಂಗೀತದ ಸ್ವರದ ಜೊತೆಗೆ ಸ್ವಲ್ಪ ಪಲ್ಲವಿ ಸೇರಿಸಿ ಹಾಡಿಯಪ್ಪ, ಅದನ್ನ ಕೇಳಿ ನಾವು ಖುಷಿ ಪಡ್ತೀವಿ. ನಾನಾ? ಆ ಚಪ್ಪಾಳೆ ನೀವು ನುಡ್ಸಿದ್ದಕ್ಕೆ, ಈಗ ನಿಮ್ ಹಾಡಿಗೆ. ಸೋಲೇ ಇಲ್ಲ ನಿನ್ನ ಹಾಡು ಹಾಡುವಾಗ, ಗೆಲುವೇ ಎಲ್ಲ ನಿನ್ನ ಪ್ರೀತಿ ಕಾಯುವಾಗ. ವಾ ರವಿ, ವಾ ವಾ ರವಿ, ನಿನ್ನ ಪ್ರೀತಿ ನನ್ನನ್ನು ಕಾಪಾಡ್ತು. ನರಕಕ್ಕೆ ಹೋಗ್ಬೇಕಾಗಿದ್ದು ನನ್ನನ್ನ ಕೈ ಹಿಡಿದು ವಾಪಸ್ ಸ್ವರ್ಗ ಕರ್ಕೊಂಡ್ ಬಂತು. ಆದ್ರೂ ರವಿ, ನಿನ್ ಫೀಸ್ ಬಗ್ಗೆ ನೀನ್ ಮಾತಾಡ್ಲೇ ಇಲ್ವಲ್ಲ? ವಾಟ್ ಇಸ್ ದಿಸ್? ನಿನ್ಗೇನ್ ಬೇಕು ಕೇಳಪ್ಪ. ಕಾರ್, ಬಂಗ್ಲೋ, ಬ್ಲಾಂಕ್ ಚೆಕ್, ವಾಟ್ ಎವರ್ ಯು ವಾಂಟ್, ಫಟ್ ಅಂತ ಹಾಜರಾಗತ್ತೆ. ನನಗೆ ಈ ಪಿಯಾನೋ ಕೊಡ್ತೀರಾ? ಪಿಯಾನೋ? ಆಫ್ಟರ್ ಆಲ್ ಈ ಓಲ್ಡ್ ಪಿಯಾನೋ ತಗೊಂಡು ನೀವೇನ್ ಮಾಡ್ತೀರಾ ರವಿ? ವಾಟ್ ಇಸ್ ದಿಸ್? ಐ ವಿಲ್ ಗೆಟ್ ಎ ಬ್ರಾಂಡ್ ನ್ಯೂ ಒನ್, ಬ್ರಾಂಡ್ ನ್ಯೂ. ಅದು ಅಲ್ಲದೆ ಈ ಪಿಯಾನೋ ಕೊಡೋ ಅಧಿಕಾರ ನನಗಿಲ್ಲ. ಹಾ ಹಾ ಹಾ, ನಾನ್ ನಿಮ್ಮನ್ ಕೇಳಿಲ್ವಲ್ಲ. ಮತ್ತೆ ನಾನ್ ಕೇಳಿದ್ದು ಅಧಿಕಾರ ಇರೋರ್ನ. ಓಹೋ, ಹೀಗೋ ಸಮಾಚಾರ. ನಾನ್ ಹೇಗೋ ಅಂತಿದ್ದೆ. ಏನಂತೀಯ ಸುನೀತಾ? ಪ್ರೀತಿಸೋರ್ ಹತ್ರ ತಾನೇ ಪ್ರೀತಿ ವಸ್ತು ಸೇರೋದು. ನನ್ ಪಿಯಾನೋನು ಹಾಗೆ, ನುಡ್ಸೋರಿಗೆ ಸೇರ್ಲಿ. ಆದ್ರೆ ಇದು ನಿನ್ ಫೀಸ್ ಅಲ್ಲ, ನನ್ ಪ್ರೀತಿ ಕಾಣಿಕೆ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಎಲ್ಲಿದ್ದಾನ ಇದು? ಯಾರು ಕೊಟ್ರೆ ನಿನ್ಗೆ? ಅದು ಗುರುನೇ ದೇವ್ರು ಅಂತ ಪ್ರೀತಿಯಿಂದ ಪೂಜಿಸ್ತಿರೋರು. ಯಾಕಯ್ಯ ಬಂದ ಈಗ? ಯಾರ್ ಚಡ್ಡಿ ಅದು? ಪ್ರೀತಿ ನೀರ್ ತುಂಬಿ ಪಟ್ ಅಂತ ಹೊಡಿಯಕ್ ನಿಂತಿರೋ ಕಣ್ಣಂಬಾಡಿ ಕಟ್ಟೆ ಮಿಸ್ ಸುನೀತಾ. ಅಣ್ಣ ಇಲ್ಲಿದ್ದೀನಮ್ಮ. ಅವನೇನೋ ರೀಲ್ ಬಿಡ್ತಾ ಇದ್ದಾನೆ ಅಂತ ನೀನು ಸುತ್ಕೋತಾ ಇದೀಯಲ್ಲಮ್ಮ. ಲವ್ ಎಲ್ಲಿ, ನಾನೆಲ್ಲಿ? ಅದು ಪೂರ್ವ, ನಾನು ಪಶ್ಚಿಮ. ಕರೆಕ್ಟ್ ಗುರು. ಪೂರ್ವದಲ್ಲುಂಟು ಪ್ರೀತಿನೇ, ಪಶ್ಚಿಮದಲ್ಲಿ ಮುಳುಗು. ಪ್ರೀತಿ ಪಾತಿ ಕಟ್ಟಿದ್ಮೇಲೆ ಪ್ರೇಮದ ಬೆಳೆ ತೆಗಿಲೇಬೇಕು ಅಲ್ವೇ? ಬೆಳೆ ಬೆಳೆ ತೆಗಿಯಕ್ ಮೊದ್ಲು ಬೀಜಾನೇ ಬಿತ್ತಿಲ್ವೇ? ಅಂದ್ರೆ ನೀನು ಪ್ರೀತಿಸ್ತಿದ್ಯಾ ಅಂತ ಆಯ್ತು, ಹೌದಲ್ವೇ? ಆದ್ರ ಅವಳು ಒನ್ವೇ ಕಣಿವೆ, ನನಗೆ ಫ್ರೀ ರನ್ವೇ ಇಲ್ವೇ? ಪಾಪ, ಪ್ರೀತಿ ಪರ್ದಿನ್ ಸರ್ಸೋರು ಯಾರು ಇಲ್ವೇ? ನಾನಿಲ್ವೇ? ಅಕ್ಕ, ನೀನ್ ನೋಡ್ಕೋ ಕಾರ್ ಬಾರ, ನಾನ್ ಮಾಡ್ತೀನಿ ರಾಯ್ ಬಾರ. ಗುರು, ನೀನಿಲ್ಲೇ ಇರು. ನಾನು ಈಗ್ಲೇ ಹೋಗಿ ಮೇನ್ಕೆ ಮನಸ್ಸಿನಲ್ಲಿ ಕೂತು ಗುಟ್ರುಗು ಗುಟ್ರುಗು ಅಂತೀರ ಪಾರ್ವಾಳನ ಹಾರ್ದು ಬಿಡ್ತೀನಿ. ಏ ಚಡ್ಡಿ, ನಿಂತ್ಕೊಳ್ಳೋ ಕಡ್ಡಿ. ಒಳ್ಳೆ ಕೆಲ್ಸಕ್ ಮಾಡ್ಬೇಡ ಆಟಿ. ಅಲ್ವೋ, ಹೀಗೆ ಹೋಗ್ತೀಯೇನೋ? ಹಿಂದೆ ಹೊರದೋಗಿದ್ಯಲ್ಲೋ ಚಡ್ಡಿ. ಹರ್ದೋಗಿದ್ರೆ ಏನಂತೆ ಗುರು? ಬ್ಯಾನರ್ ಪೋಸ್ಟ್ರು
ಚೆನ್ನಾಗಿ ಓಡ್ತಿಲ್ವಾ ಈ ಪಿಕ್ಚರು? ಏನ್ ಸಿಸ್ಟ್ರು, ನಾನ್ ಮಾಡಿದೆ ಚಮತ್ಕಾರ, ಈ ಪ್ರಪಂಚನೇ ಉಳಿತೆ ನಮಸ್ಕಾರ. ಎತ್ತಿನ ನೋಡಿ ಗನ್ನೊನ್ನೆ ಅವತಾರ.